ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬೆಕ್ಕು, ನಾಯಿ ಅಲ್ಲದೆ ಸಿಂಹ, ಹುಲಿನ ಸಾಕ್ಬೇಕು ಅಂತ ಆಸೆ ಇದೆ? ಇದ್ರೆ ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕಮೆಂಟ್ ಮಾಡಿ ಯಾವ ಪ್ರಾಣಿನ ಸಾಕೋಕೆ ಇಷ್ಟಪಡ್ತೀರಾ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬೆಳಿಗ್ಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತೆ ಮನೆಗೆ ವಾಪಸ್ ಬಂದು ಡೋರ್ ಓಪನ್ ಮಾಡಿದಾಗ ಒಂದು ನಾಯಿ ನಿಮ್ಮ ಹತ್ರ ಪ್ರೀತಿಯಿಂದ ಓಡ್ ಬರುತ್ತೆ, ಒಂದು ಬೆಕ್ಕು ಬನ್ನಪ್ಪ ವರ್ಕರು ಅಂತ ಅನ್ಕೊಳ್ಳುತ್ತೆ, ಮತ್ತೆ ಒಂದು ಸಿಂಹ ಜೋರಾಗಿ ಗರ್ಜಿಸುತ್ತೆ, ಮತ್ತೆ ಒಂದು ಹುಲಿ ಅದ್ರದೇ ಮನೆ ಅನ್ನೋ ತರ ಹಾಲ್ನಲ್ಲಿ ಸೋಫಾ ಮೇಲೆ ಆರಾಮಾಗಿ ಮಲ್ಕೊಂಡಿರುತ್ತೆ. ಇವಾಗ ಇದನ್ನ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ. ಆದ್ರೆ ಅವೆಲ್ಲದನ್ನು ಮಾತಾಡ್ಸೋಕ್ಕೂ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂದ್ರೆ ಸೀದಾ ಯಾವ ಪ್ರಾಣಿನೂ ಮಾತಾಡಿಸ್ದಿರಾ ಒಂದ್ ಕಡೆ ಕೂತ್ಕೊಂಡು ಫೋನ್ ನಲ್ಲಿ ಯೂಟ್ಯೂಬ್ ನ ಓಪನ್ ಮಾಡಿ ವಿಶ್ವದರ್ಶಕ ಅಂತ ಟೈಪ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಮ ಪ್ರೀತಿಯ ಪ್ರಾಣಿಗಳು ನಿಮ್ ಹತ್ರ ಓಡ್ ಬರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳೋಕೇನೋ ಚೆನ್ನಾಗಿದೆ, ಆದ್ರೆ ಇದು ನಿಜವಾಗ್ಲೂ ಆಗುತ್ತಾ, ಇಲ್ಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವಾಗ ಈ ವಿಡಿಯೋದಲ್ಲಿ ಬೆಕ್ಕು, ನಾಯಿ, ಸಿಂಹ ಮತ್ತೆ ಹುಲಿ ಈ ಇಷ್ಟು ಪ್ರಾಣಿಗಳು ಸಾಕು ಪ್ರಾಣಿ ಆಗೋದು ಹೇಗೆ ಅಂತ ಕೆಲವೊಂದು ವಿಷಯಗಳನ್ನ ಕಂಪೇರ್ ಮಾಡಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದು ಯಾವ್ಯಾವ ದೇಶದಲ್ಲಿ ಲೀಗಲ್ ಅಂತ ನೋಡ್ಬೇಕು. ಅದರಲ್ಲಿ ನಮ್ ಇಂಡಿಯಾ ಅಂತೂ ಇಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಲಯನ್ ಮತ್ತೆ ಟೈಗರ್ ಅಂತ ವೈಲ್ಡ್ ಅನಿಮಲ್ಸ್ ನ ಸಾಕೋದು ತಪ್ಪು. ಮತ್ತೆ ನೀವೇನಾದ್ರೂ ಯಾರಿಗೂ ಗೊತ್ತಾಗಲ್ಲ ಅಂತಾನೋ, ಇಲ್ಲ ಎಲ್ಲೋ ಸಿಕ್ತು ಅಂತಾನೋ, ಇಲ್ಲ ಚಿಕ್ಕ ಮರಿನೇ ಅಲ್ವಾ ಅಂತಾನೋ ಅವುಗಳನ್ನ ಸಾಕ್ತಿರೋದು ಗೌರ್ಮೆಂಟ್ಗೆ ಗೊತ್ತಾದ್ರೆ ಲೀಗಲ್ ಆಕ್ಷನ್ ನ ತಗೋತಾರೆ. ಸೊ ಇದು ಇಂಡಿಯಾದಲ್ಲಿ ಸಾಧ್ಯನೇ ಇಲ್ಲ. ಮತ್ತೆ ಬೇರೆ ಯಾವ ಕಂಟ್ರಿ ಇದೆ ಅಂತ ನೋಡಿದ್ರೆ ಅದರಲ್ಲಿ ಮೈನು ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ದುಬೈನಲ್ಲಿ ಅವುಗಳನ್ನ ಸಾಕ್ತಿರೋ ವಿಡಿಯೋಸ್ ನ ಪೋಸ್ಟ್ ಮಾಡಿರ್ತಾರೆ. ಆದ್ರೆ 2017 ಇಂದ ಅಲ್ಲಿ ಕೂಡ ಅದನ್ನ ಇಲ್ಲಿಗಲ್ ಮಾಡಿದ್ದಾರೆ. ಸೊ ದುಬೈನಲ್ಲಿ ಈಗ ಸಾಕೋಕೆ ಸಾಧ್ಯ ಇಲ್ಲ, ಆದ್ರೆ ಮುಂಚೆ ಅಲೋ ಮಾಡ್ತಿದ್ರು ವಿತ್ ಪರ್ಮಿಷನ್ ಅಂಡ್ ಪ್ರೊಟೆಕ್ಷನ್. ಇನ್ನು ನೆಕ್ಸ್ಟ್ ರಷ್ಯಾ. ಈವನ್ ರಷ್ಯಾದಲ್ಲೂ ಬಹಳಷ್ಟು ಜನ ವೈಲ್ಡ್ ಅನಿಮಲ್ಸ್ ನ ಸಾಕ್ತಿದ್ರು, ಆದ್ರೆ ಅಲ್ಲಿ ಕೂಡ 2020 ಇಂದ ಬ್ಯಾನ್ ಮಾಡಿದ್ದಾರೆ. ವೈಲ್ಡ್ ಅನಿಮಲ್ಸ್ ಯಾವಾಗ್ಲಾದ್ರೂ ಸಮಸ್ಯೆ ಮಾಡಬಹುದು ಅಂತ. ಅದಾದ್ಮೇಲೆ USA ನಲ್ಲಿ 2022 ನಲ್ಲಿ ಬ್ಯಾನ್ ಮಾಡಿದ್ರು. ಅಂದ್ರೆ ಹೊಸದಾಗಿ ಯಾರು ಸಾಕೋ ಹಾಗಿಲ್ಲ, ಆದ್ರೆ ಯಾರೆಲ್ಲ ಆಲ್ರೆಡಿ 2022ಗೂ ಮುಂಚೆಯಿಂದ ಸಾಕ್ತಿದ್ರೋ ಅವ್ರು ಮಾತ್ರ ಇಟ್ಕೋಬಹುದು ಅಂತ. ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳು ವೈಲ್ಡ್ ಅನಿಮಲ್ಸ್ ನ ಪರ್ಸನಲ್ ಆಗಿ ಸಾಕೋದನ್ನ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಕೆಲವೊಂದು ದೇಶಗಳು ಲೈಕ್ ಥೈಲ್ಯಾಂಡ್, ಆಫ್ರಿಕಾದಲ್ಲಿ ಮಾತ್ರ ಪಾರ್ಷಿಯಲಿ ಲೀಗಲ್ ಮಾಡಿದ್ದಾರೆ. ಅದನ್ನ ಕೂಡ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಟೈಗರ್ ಜೊತೆ ಫೋಟೋ ತಗೊಂಡಿರೋದನ್ನ. ಅವುಗಳನ್ನ ಫುಲ್ ಟ್ರೈನ್ ಮಾಡಿ ಟೂರಿಸಂ ಪರ್ಪಸ್ಗೆ ಮಾತ್ರ ಬಳಸ್ತಾರೆ. ಇನ್ನು ಆಫ್ರಿಕಾದಲ್ಲಿ ಅದು ಅವರ ಸ್ವಂತ ಪ್ರಾಪರ್ಟಿಗಳ ತರ ನೋಡ್ಕೋತಾರೆ. ಇನ್ನೊಂದು ವಿಷಯ ಏನಂದ್ರೆ ಪಾಕಿಸ್ತಾನ್ ಮತ್ತೆ ಮೆಕ್ಸಿಕೋದಲ್ಲಿ ಲೀಗಲ್ ಆಗಿ ಅಲೋ ಮಾಡ್ತಾರೆ, ಆದ್ರೆ ಸ್ವಲ್ಪ ಫೀ ಮತ್ತೆ ಗೌರ್ಮೆಂಟ್ ಪರ್ಮಿಷನ್ ಇರಬೇಕು, ಮತ್ತೆ ಅದು ಕೂಡ ಸಿಟಿ ಲಿಮಿಟ್ಸ್ ಹೊರಗಿರ್ಬೇಕು. ಅಂಡ್ ನೀವು ಅದಕ್ಕೆ ಪ್ರೂವ್ ಮಾಡಬೇಕು ಅವುಗಳನ್ನ ಸಾಕೋ ಶಕ್ತಿ ಇದೆ ಅಂತ. ಯಾಕಂದ್ರೆ ನಾವು ಬೆಕ್ಕೋ, ನಾಯಿನ ತಗೊಳ್ಳೋಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ಈವನ್ ಕೆಲವೊಂದು ನಾಯಿಗಳನ್ನ ಸಾಕೋಕ್ಕೂ ಲೈಸೆನ್ಸ್ ಬೇಕಾಗಿರುತ್ತೆ. ಇನ್ನ ಹುಲಿ ಮತ್ತೆ ಸಿಂಹನ ಅಷ್ಟು ಈಸಿಯಾಗಿ ಕೊಟ್ಬಿಡ್ತಾರಾ? ಸೊ ಅದಕ್ಕೆ ಆದಂತಹ ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ. ಇವಿಷ್ಟು ವರ್ಕ್ ಆಗಿಲ್ಲ ಅಂದ್ರೂ ಬೇರೆ ಏನೇನ್ ದಾರಿ ಇದೆ ನಮ್ಮ ಆಸೆನ, ಅಂದ್ರೆ ಹುಲಿ ಮತ್ತೆ ಸಿಂಹನ ಸಾಕ್ಬೇಕು ಅನ್ನೋ ಆಸೆನ ಹೇಗೆ ಈಡೇರಿಸ್ಕೊಳ್ಳೋದು ಅಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಇವಾಗ ಬೆಕ್ಕು, ನಾಯಿ, ಸಿಂಹ ಮತ್ತೆ ಹುಲಿಗಳ ಬಗ್ಗೆ ಸ್ವಲ್ಪ ಕಂಪೇರ್ ಮಾಡೋಣ. ಅದರಲ್ಲಿ ಮೊದಲನೇದು, ಇವು ಡೊಮೆಸ್ಟಿಕ್ ಅನಿಮಲ್ಸಾ ಅಲ್ವಾ ಅಂತ ನೋಡಿ. ಬೆಕ್ಕು, ನಾಯಿ ಮನುಷ್ಯರ ಜೊತೆ ಸುಮಾರು ವರ್ಷಗಳಿಂದ ಇದೆ. ಅವು ಮತ್ತೆ ಮನುಷ್ಯರು ಯಾವುದೇ ತೊಂದರೆ ಇಲ್ಲದೆ ಒಂದೇ ಜಾಗದಲ್ಲಿ ಇರಬಹುದು ಅಂತ ನಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ನಾಯಿ ಒಂದು ಸಾಕು ಪ್ರಾಣಿನೇ, ಮತ್ತೆ ಬೆಕ್ಕು ಕೂಡ. ಯಾಕಂದ್ರೆ ಬೆಕ್ಕು ಯಾವಾಗ್ಲೂ ನಮ್ ಜೊತೆ ಅದಿದೆ ಅನ್ನೋದಕ್ಕಿಂತ ಅದ್ರ ಜೊತೆ ನಾವಿದೀವಿ ಅನ್ನೋ ತರ ಇರುತ್ತೆ. ಸೊ ಇದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಸಿಂಹ ಮತ್ತೆ ಹುಲಿಗಳು ಎಷ್ಟೇ ಪ್ರಯತ್ನ ಪಟ್ರು ಪ್ರಾಬ್ಲಮ್ ಇಲ್ಲದೆ ಮನುಷ್ಯರ ಜೊತೆ ಇರೋಕ್ಕೆ ಸಾಧ್ಯನೇ ಆಗಿಲ್ಲ. ಇನ್ನ ನೆಕ್ಸ್ಟ್ ಟ್ರೈನಿಂಗ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾಯಿಗಳನ್ನ ಚೆನ್ನಾಗಿ ಟ್ರೈನ್ ಮಾಡ್ಬೋದು. ಅವು ಮನುಷ್ಯರ ಮಾತು ಕೇಳಿ ಹಾಗೆ ನಡ್ಕೊಳ್ಳುತ್ತೆ. ಆದ್ರೆ ಬೆಕ್ನ ಟ್ರೈನ್ ಮಾಡೋದು ಸ್ವಲ್ಪ ಕಷ್ಟ. ಇನ್ನ ಹುಲಿ ಮತ್ತೆ ಸಿಂಹನು ಟ್ರೈನ್ ಮಾಡಿ ಡಿಸಿಪ್ಲೈನ್ಡ್ ಆಗಿ ಬೆಳೆಸಬಹುದು, ಆದ್ರೆ ಅದು ಯಾವಾಗ್ಲೂ ಡೇಂಜರ್. ಪ್ಲಸ್ ಅದು ಯಾವಾಗ ಬೇಕಾದ್ರೂ ಪ್ರೊವೋಕ್ ಆಗ್ಬಹುದು. ಸೊ ಕಂಪ್ಯಾರಿಟಿವ್ಲಿ ಹುಲಿ, ಸಿಂಹಗೆ ಟ್ರೈನ್ ಮಾಡೋದು ಸಾಧ್ಯ ಇಲ್ಲ. ಇನ್ನು ನೆಕ್ಸ್ಟ್ ಲಾಯಲ್ಟಿ. ನಿಯತ್ ಅಂದ್ರೆ ನಮ್ಗೆ ಫಸ್ಟ್ ನೆನಪಾಗೋದೇ ನಾಯಿ. ಸೊ ಈ ವಿಷಯದಲ್ಲಿ ನಾಯಿನೇ ನಂಬರ್ 1. ಯಾಕಂದ್ರೆ ನಾಯಿಗೆ ನೀವು ರಿಚೋ ಪೂರೋ ಅನ್ನೋದಕ್ಕಿಂತ ನೀವು ಮತ್ತೆ ನಿಮ್ಮ ಪ್ರೀತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನ ಬೆಕ್ಕು ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ ಹುಲಿ, ಸಿಂಹ ಕೂಡ ನಿಯತ್ತಾಗಿರುತ್ತೆ, ಆದ್ರೆ ಅದರ ನಿಯತ್ತಿಗೆ ಕಂಡೀಷನ್ಸ್, ಲಿಮಿಟ್ಸ್ ಇರುತ್ತೆ. ಹಾಗಾಗಿ 100% ನಂಬಕ್ಕಾಗಲ್ಲ. ನೀವೆಷ್ಟೇ ಚಿಕ್ಕ ವಯಸ್ಸಿಂದ ಬೆಳೆಸಿದ್ರು ಅಷ್ಟೇ ಅದರ ಆಲೋಚನೆ ಯಾವಾಗ ಬೇಕಾದ್ರೂ ಬದಲಾಗಬಹುದು. ನೆಕ್ಸ್ಟ್ ಮೇಂಟೆನೆನ್ಸ್ ಕಾಸ್ಟ್. ಇದು ಆಕ್ಚುಲಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವೇನೋ ಇಷ್ಟಪಟ್ಟು ತಂದ್ಬಿಡ್ತೀವಿ, ಆದ್ರೆ ಅದನ್ನ ಸಾಕಾಗಿಲ್ಲ ಅಂದ್ರೆ ಹೇಗೆ? ಜಸ್ಟ್ ನಮ್ ಖುಷಿಗೋಸ್ಕರ ಅಲ್ಲದೆ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಮತ್ತೆ ಸಾಕು ಕೆಪಾಸಿಟಿ ಇದ್ರೇನೆ ತಗೋಬೇಕು. ಯಾಕಂದ್ರೆ ಬೆಕ್ಕು, ನಾಯಿ ಆದ್ರೆ ಪರವಾಗಿಲ್ಲ, ಅಷ್ಟು ಮೇಂಟೆನೆನ್ಸ್ ಕಾಸ್ಟ್ ಏನಾಗಲ್ಲ. ಮತ್ತೆ ಇದೇ ಫುಡ್ ಬೇಕು ಅಂತಾನೂ ಏನೂ ಇಲ್ಲ. ಆದ್ರೆ ಹುಲಿ ಮತ್ತೆ ಸಿಂಹಗಳು ಆಗಲ್ಲ, ಅವಕ್ಕೆ ಪಕ್ಕ ಮಾಂಸನೇ ಬೇಕು. ಬಿಕಾಸ್ ಆ ಜೀವಿಗಳು ಇರೋದೇ ಹಾಗೆ. ಮತ್ತೆ ನಿಮ್ಗೆ ಗೊತ್ತಿದೆ ಚಿಕನ್, ಮಟನ್ ರೇಟ್ ಎಷ್ಟಿದೆ ಅಂತ. ಇದ್ರ ಮೇಲೆ ನೀವೇ ಯೋಚನೆ ಮಾಡಬಹುದು. ಒಂದ್ ಅಂದಾಜ್ ಅಂದ್ರೆ 30 ರಿಂದ 35 kg ಮಾಂಸ ಬೇಕಾಗುತ್ತೆ ಒಂದು ವಾರಕ್ಕೆ ಒಂದು ಪ್ರಾಣಿಗೆ. ಅಂದ್ರೆ ಹೆಚ್ಚು ಕಡಿಮೆ 100 kg ತಿಂಗಳಿಗೆ. ಜಸ್ಟ್ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೈಕ್ 1 kg 500 ರೂಪಾಯಿ ಅನ್ಕೊಂಡ್ರು 500 ರೂಪಾಯಿ ಇಂಟು 100 50,000 ಆಗುತ್ತೆ. ಇದು ಜಸ್ಟ್ ಫುಡ್ ಕಾಸ್ಟ್ ಅಷ್ಟೇ.
ಇನ್ನ ಜಾಗ ಬೇಕಲ್ಲ, ನಾರ್ಮಲ್ ಪ್ರಾಣಿಗಳ ತರ ಮನೆಯಲ್ಲೇ ಎಲ್ಲಂದ್ರೆ ಅಲ್ಲಿ ಇರೋಕ್ಕಾಗಲ್ಲ, ಅವಕ್ಕೆ ಸಪರೇಟ್ ಸ್ಪೇಸ್ ಬೇಕು. ಅಟ್ಲೀಸ್ಟ್ ಸಿಂಹ ಅಡ್ಜಸ್ಟ್ ಆದ್ರೂ ಹುಲಿ ಅಡ್ಜಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಹುಲಿಗಳನ್ನ ಸಾಲಿಟರಿ ಅನಿಮಲ್ಸ್ ಅಂತ ಕರೀತಾರೆ. ಅಂದ್ರೆ ಅವು ಅಷ್ಟು ಸೋಷಿಯಲ್ ಆಗಿರಲ್ಲ. ಪ್ಲಸ್ ಚಿಕ್ಕ ಜಾಗದಲ್ಲಿದ್ರೆ ಬೇಗ ಫ್ರಸ್ಟ್ರೇಟ್ ಆಗೋಗುತ್ತೆ. ಅದಕ್ಕೆ ತುಂಬಾ ದೊಡ್ಡ ಜಾಗ ಬೇಕು. ಅದಕ್ಕೆ ನೀವು ಎಲ್ಲಿ ಜಾಗ ತಗೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನ ಮೈನ್ ಅಂದ್ರೆ ಟ್ರೀಟ್ಮೆಂಟ್. ಎಷ್ಟೇ ಹುಷಾರಾಗಿದ್ರು ಎಲ್ಲೋ ಸ್ವಲ್ಪ ಗಾಯ ಆದಾಗ ಇಲ್ಲ ಹುಷಾರಿಲ್ಲ ಅಂದಾಗ ಹಾಸ್ಪಿಟಲ್ಗೆ ತಗೊಂಡು ಹೋಗ್ಬೇಕು. ಅಂದ್ರೆ ಮನೆ ಹತ್ರ ಇರೋ ವೆಟರ್ನರಿ ಹಾಸ್ಪಿಟಲ್ಗೆ ಅಲ್ಲ, ಅದಕ್ಕೆ ಸಪರೇಟ್ ಡಾಕ್ಟರ್ಸ್ ಇರ್ತಾರೆ. ಮತ್ತೆ ಟ್ರೀಟ್ಮೆಂಟ್ ಮಾಡೋ ಪ್ಲೇಸ್ ಕೂಡ ಸಪರೇಟ್ ಆಗಿರುತ್ತೆ. ಅದು ಏನಿಲ್ಲ ಅಂದ್ರೆ 30,000-40,000 ಸಾವಿರ ಆಗ್ಬೋದು. ಸೊ ಇಷ್ಟೆಲ್ಲ ಖರ್ಚು ನೋಡಿದ್ಮೇಲೆ ನಾವು ಅದನ್ನ ನಮ್ ಖುಷಿಗೆ ಸಾಕ್ತಿದೀವೋ ಇಲ್ಲ ಅದು ಖುಷಿಯಾಗಿರೋದಕ್ಕೆ ನಾವು ದುಡಿತಿದ್ವೋ ಅಂತಾನೆ ಅರ್ಥ ಆಗಲ್ಲ. ಸರಿ, ಇನ್ನು ಬೇರೆ ಏನ್ ನೋಡ್ಬೇಕು ಅಂದ್ರೆ ಟ್ರಾವೆಲಿಂಗ್. ಯಾಕಂದ್ರೆ ಒಂದು ನೀವು ಯಾವಾಗ್ಲೂ ಮನೆಯಲ್ಲೇ ಇರಕ್ಕಾಗಲ್ಲ, ಇನ್ನೊಂದು ನೀವು ಎಲ್ಲೇ ಹೋದ್ರೂ ಅವುಗಳನ್ನ ತಗೊಂಡು ಹೋಗಕ್ಕಾಗಲ್ಲ. ಮತ್ತೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ಲ ಮನೇಲಿ ನೋಡ್ಕೊಳ್ಳೋದಕ್ಕೆ. ಸೊ ಈ ಚಿಂತೆ ಬೆಕ್ಕು ಇಲ್ಲ ನಾಯಿ ಸಾಕ್ದವ್ರಿಗೆ ಬೇಕು. ಆದ್ರೆ ಹುಲಿ ಮತ್ತೆ ಸಿಂಹ ಸಾಕೋರ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಇವು ಒಂದ್ಸಲ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಒಂದು 30-35 kg ಮಾಂಸ ತಿಂದ್ರೆ ಒಂದು ವಾರದವರೆಗೂ ಆರಾಮಾಗಿರ್ಬಹುದು. ಜೊತೆಗೆ ನೀರಿದ್ರೆ ಸಾಕು. ಹಾಗಾಗಿ ನೀವು ಒಂದು ವಾರ ಬೇಕಾದ್ರೆ ಎಲ್ಲನ ಆರಾಮಾಗಿ ಹೋಗಿ ಬರ್ಬೋದು. ನೆಕ್ಸ್ಟ್ ಇರೋದೇ ಸೇಫ್ಟಿ, ಡಿಫೆನ್ಸ್ ಅಥವಾ ಡ್ಯಾಮೇಜ್. ಇದೇನಂದ್ರೆ ಒಂದು ಅದರಿಂದ ನಮ್ಗೆ ಮತ್ತೆ ನಮ್ಮಿಂದ ಅದಕ್ಕೆ ಸೇಫ್ಟಿ ಇರೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವುಗಳನ್ನ ನೀವು ಎಷ್ಟೇ ಸಾಕಿದ್ರು ಅವು ಕಾಡು ಪ್ರಾಣಿಗಳಾಗಿರೋದ್ರಿಂದ ಅದಕ್ಕೆ ಗೊತ್ತಿದ್ದೋ ಗೊತ್ತಿಲ್ದನೋ ಪ್ರಾಬ್ಲಮ್ ಆದ್ರೆ ಡೈರೆಕ್ಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇನ್ವಾಲ್ವ್ ಆಗ್ತಾರೆ. ಇನ್ನ ಅದರಿಂದ ನಮ್ಗೆ ಅದು ಚಿಕ್ಕ ವಯಸ್ಸಲ್ಲಿರುವಾಗ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ವಿತಿನ್ 6 months ನಲ್ಲಿ ಜೋರಾಗಿ ಬೆಳೆದ್ಬಿಟ್ಟಿರುತ್ತೆ. ಅವಾಗ ಅದು ಪ್ರೀತಿಯಿಂದ ಲಿಕ್ ಮಾಡಿದ್ರು ನಿಮ್ಗೆ ಸ್ಕಿನ್ ಔಟ್ ಆಗೋಗುತ್ತೆ. ಖುಷಿಯಿಂದ ಹಾಗೆ ಮಾಡಿದ್ರು ನಿಮ್ಗೆ ಹಾರ್ಟೇ ನಿಂತೋಗಂಗಾಗುತ್ತೆ. ಯಾಕಂದ್ರೆ ಅವು ನಾಯಿ ಬೆಕ್ಕು ತರ 10-20 kg ಇರಲ್ಲ, 200-400 kg ವರೆಗೂ ಬೆಳೆಯುತ್ತೆ. ನಾವು ನೋಡಿದ್ರೆ 60-70 kg ಇರ್ತೀವಿ. ನಮ್ ಕೈನಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಅವು ಎಷ್ಟೇ ಬೇಕು ಅಂತ ಮಾಡದೇ ಇದ್ರು ಪ್ರತಿ ಚಿಕ್ಕ ವಿಷಯನೂ ನಮ್ಗೆ ದೊಡ್ಡದಾಗೆ ಡ್ಯಾಮೇಜ್ ಮಾಡುತ್ತೆ. ಯಾಕಂದ್ರೆ ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ಅವಾಗ ಬೈ ಮಿಸ್ ಆಗಿ ನೀವೇನಾದ್ರೂ ಅದಕ್ಕೆ ಏಟ್ ಮಾಡಿದ್ರು ಇಲ್ಲ ಅದಕ್ಕೆ ತುಂಬಾ ಹಸುವಾದ್ರೂ ನಿಮ್ ಟೈಮ್ ಕೆಟ್ಟಿದೆ ಅಂತ ಅರ್ಥ. ಸರಿ, ನಿಮ್ದಾಯ್ತು ಅದ್ರದ್ದಾಯ್ತು. ಆದ್ರೆ ಯಾವಾಗ ಇಲ್ಲಿ ಬೇರೆ ಮನುಷ್ಯರು ಬರ್ತಾರೋ ಅವಾಗ ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ನಿಮ್ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ನಾಯಿ ಆದ್ರೆ ಬಗ್ಳುತ್ತೆ ಇಲ್ಲ ಕಚ್ಚುತ್ತೆ. ಆದ್ರೆ ಸಿಂಹನೋ ಹುಲಿನೋ ಆದ್ರೆ ಸಾಯ್ಸಾಕುತ್ತೆ. ಕೇಳೋದಕ್ ಚೆನ್ನಾಗಿದೆ ಅಲ್ವಾ, ಆದ್ರೆ ರಿಯಾಲಿಟಿನಲ್ಲಿ ಅದು ನಿಮ್ಗೆ ಪ್ರಾಬ್ಲಮ್. ಈ ತರ ಆದ್ರೆ ಗೌರ್ಮೆಂಟ್ ಸುಮ್ನೆ ಇರುತ್ತಾ? ನಿಮ್ ಮೇಲೆ ಕೇಸ್ ಹಾಕಿ ಒಳಗ್ ಕಳ್ಸುತ್ತೆ, ಅದನ್ನ ಫಾರೆಸ್ಟ್ಗೋ ಇಲ್ಲ ಝೂಗೋ ಬಿಡುತ್ತೆ. ಸೊ ರಿಸ್ಕ್ ಸ್ವಲ್ಪ ಜಾಸ್ತಿನೇ. ಮತ್ತೆ ಬೆಕ್ಕೇನ್ ಕಮ್ಮಿ ಇಲ್ಲ, ಅದ್ರ ಸೈಜ್ ಚಿಕ್ಕದಿದೆ, ಅದಕ್ಕೆ ಸುಮ್ನಿದೆ, ಇಲ್ಲ ಯಾವಾಗೋ ತಿನ್ಬಿಟ್ಟಿರೋದು ನಮ್ನ. ಫೈನಲ್ ಆಗಿ ಎಮೋಷನಲ್ ಬಾಂಡಿಂಗ್ ಬಗ್ಗೆ ಮಾತಾಡಿದ್ರೆ, ಎಷ್ಟು ಕ್ರೂರ ಪ್ರಾಣಿ ಆಗ್ಲಿ ಅದ್ರ ಜೊತೆ ಚಿಕ್ಕ ವಯಸ್ಸಿಂದ ಸ್ನೇಹ ಮಾಡಿ ಪ್ರೀತಿಯಿಂದ ಬೆಳೆಸಿದ್ರೆ ಅದು ಎಮೋಷನಲಿ ಅಟ್ಯಾಚ್ ಆಗೋದು ಕಾಮನ್. ಬೆಕ್ಕಷ್ಟು ಅಟ್ಯಾಚ್ ಆಗದೆ ಇರ್ಬೋದು, ಆದ್ರೆ ನಾಯಿ ತುಂಬಾ ಹಚ್ಕೊಳ್ಳುತ್ತೆ. ಮತ್ತೆ ರಿಸರ್ಚ್ ಪ್ರಕಾರ ಹುಲಿ ಆಗ್ಲಿ ಸಿಂಹನೇ ಆಗ್ಲಿ ಫೀಲ್ ಆಗುತ್ತೆ, ಬಟ್ ಅದು ಸರ್ಟನ್ ಟೈಮ್ ವರ್ಗು ಮಾತ್ರ. ಅದಾದ್ಮೇಲೆ ಅದ್ರ ಜೀವನ ಅದು ನೋಡ್ಕೊಳ್ಳುತ್ತೆ. ಸೊ ಇವಾಗ ಏನೇನ್ ತಿಳ್ಕೊಬೇಕೋ ಎಲ್ಲ ತಿಳ್ಕೊಂಡಿದ್ದೀರಾ. ಇದ್ರ ಪ್ರಕಾರ ನೀವು ಇಂಡಿಯಾದಲ್ಲಿ ಹುಲಿ ಸಿಂಹನ ಸಾಕೋದು ತುಂಬಾ ಕಷ್ಟ. ಇವನ್ ಬೇರೆ ದೇಶದಲ್ಲೂ ಸಾಕೋದ್ರೂ ಪರ್ಸನಲಿ ತುಂಬಾ ಪ್ರಾಬ್ಲಮ್ಸ್ ಎದುರಿಸಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ನಿಜವಾಗ್ಲೂ ಅವುಗಳ ಜೊತೆ ಇರಬೇಕು ಅನ್ನೋ ಆಸೆ ಇದ್ರೆ ಒಂದ್ ಐಡಿಯಾ ಇದೆ. ಅದೇನಂದ್ರೆ ಒಂದು ಝೂ, ಸ್ಯಾಂಕ್ಚುರಿ ಅಥವಾ ಸಫಾರಿಗೆ ಹೋಗೋದು, ಇಲ್ಲ ಯಾವ್ದಾದ್ರು ಝೂಗಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋದು. ಅವಾಗ ನೀವು ಚಿಕ್ಕ ಮರಿಗಳನ್ನ ಸಾಕೋದು ಮತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊತೀರಾ. ಇಲ್ಲಾಂದ್ರೆ ನೀವೇ ಒಂದು ಸಿಂಹ ಇಲ್ಲ ಹುಲಿನ ಅಡಾಪ್ಟ್ ಮಾಡ್ಕೋಬಹುದು. ಚಿಕ್ಕ ಮರಿನ ತಗೊಂಡ್ರೆ ಅದಕ್ಕೆ ಹೆಸರು ಕೂಡ ಇಡಬಹುದು. ಸೊ ಇವಿಷ್ಟು ಲೀಗಲ್ ವೇಸ್ ಇರೋದು. ಫೈನಲಿ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ ಡಾಗ್ಸು ಪೆಡಿಗ್ರಿನ ತಿನ್ನುತ್ತೆ, ಆದ್ರೆ ಟೈಗರ್ಸು ನಿಮ್ಮ ಸ್ಯಾಲ್ರಿನ ತಿನ್ನುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ. ಮತ್ತೆ ಹುಲಿ ಇಲ್ಲ ಸಿಂಹನ ಸಾಕ್ಬೇಕು ಅಂತ ಆಸೆ ಇರೋರು ಯಾರಾದ್ರೂ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.